ಹಾಯ್ ನಮಸ್ಕಾರ ಮರೆ. ಇವತ್ತು ನಾನು ಕುಂದಾಪುರ ಸ್ಟೈಲ್ ಚಿಕನ್ ಗೀ ರೋಸ್ಟ್ ಮಾಡಿದೆ. ಹೆಂಗೆ ಅನ್ಕೊಂಡು ತೋರಿಸ್ದೆ ಬನ್ನಿ. ನಾನು ಅರ್ಧ kg ಚಿಕನ್ನ ತೊಳೆದಿಟ್ಕೊಂಡಿದ್ದೆ. ಒಂದು 3 ಚಮಚ ಕೊತ್ತಂಬರಿ ತಗೊಂಡಿದ್ದೆ, ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಹುಳಿ, ಆಮೇಲೆ 4 ರಿಂದ 5 ಬೆಳ್ಳುಳ್ಳಿ ಎಸ್ಲು, ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಕರಿಬೇವು ಸೊಪ್ಪು, ಮೆಂತ್ಯ ಮತ್ತು ಜೀರಿಗೆ. ನಾನೊಂದು ಅರ್ಧ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ. ಅದು ಆಪ್ಷನಲ್ಲು, ಹಾಕರೂ ಹಾಕ್ಬೋದು, ಇಲ್ಲಾಂದ್ರೂ ಬೇಡ. ಆಮೇಲೆ ಸ್ವಲ್ಪ ಮೊಸರು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ತುಪ್ಪ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಒಂದು 10 ರಿಂದ 11 ಒಣ ಮೆಣಸನ್ನು ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಿದೆ. ನೋಡಿ, ಇಷ್ಟು ಸಾಫ್ಟ್ ಆಗಬೇಕು. ಈಗ ಫಸ್ಟಿಗೆ ನಾವು ಚಿಕನ್ನ ಮ್ಯಾರಿನೇಟ್ ಮಾಡುವ. ಚಿಕನ್ನು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಖಾರದ ಪುಡಿ, ಆಮೇಲೆ ಒಂಚೂರು ಅರಿಶಿನ ಮತ್ತು ಮೊಸರನ್ನು ಹಾಕಬೇಕು. ಗಟ್ಟಿ ಮೊಸರು ತಗೊಳ್ಕೊ, ನೀರು ಮೊಸರು ತಗೋಬೇಡಿ. ಆಮೇಲೆ ಇದನ್ನು ಚಂದ ಮಾಡಿ ಮ್ಯಾರಿನೇಟ್ ಮಾಡಿ ಸಮ ಕಳ್ಸಕ್ಕೆ. ಆ ಮಸಾಲೆ ಅಂಬುದು ಚಿಕನಿಗೆಲ್ಲ ಹಿಡೀಕೆ. ಹಾಗೆ ಸ್ವಲ್ಪ ಉಪ್ಪು ಹಾಕಕ್ಕೆ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಣಕ್ಕೆ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಸೈಡಲ್ಲಿಡುವ. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಈ ಮಸಾಲ ಪದಾರ್ಥನೆಲ್ಲ ಸ್ವಲ್ಪ ಹೊರ್ಕಣಕ್ಕೆ. ಜೀರಿಗೆ ಹಾಯ್ಕಣಕ್ಕೆ, ಆಮೇಲೆ ಸ್ವಲ್ಪ ಮೆಂತ್ಯ ತಗೊಂಡಿದ್ದೆ, ಮೆಂತ್ಯ ಹಾಯ್ಕಣಕ್ಕೆ, ಆಮೇಲೆ ಕೊತ್ತಂಬರಿ ಹಾಯ್ಕಣಕ್ಕೆ, ಆಮೇಲೆ ಕಾಳುಮೆಣಸು ಹಾಯ್ಕಣಕ್ಕೆ, ಆಮೇಲೆ ಚಕ್ಕೆ ಒಂದು 2 ಪೀಸ್ ತಗೊಂಡಿದ್ದೆ ಅದನ್ನು ಹಾಯ್ಕಣಕ್ಕೆ, ಆಮೇಲೆ 2 ರಿಂದ 3 ಲವಂಗ ತಗೊಂಡಿದ್ದೆ ಅದನ್ನು ಹಾಕಿ ಸರಿಯಾಗಿ ರೋಸ್ಟ್ ಮಾಡಬೇಕು. ಈಗ ರೋಸ್ಟ್ ಮಾಡೋದನ್ನು ಮಿಕ್ಸಿ ಜಾರಿಗೆ ಹಾಯ್ಕಣಕ್ಕೆ, ಅದಕ್ಕೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೆಗೆದಿಟ್ಟಿನಲ್ಲ ಆ ಬೆಳ್ಳುಳ್ಳಿ, ಆಮೇಲೆ ಒಂದು ಸಣ್ಣ ಹುಣಸೆ ಹಣ್ಣು, ಆಮೇಲೆ ನೆನೆಸಿಟ್ಟದ್ದು ಮೆಣಸಿರುತ್ತಲ್ಲ ಅದ್ರ ನೀರೆಲ್ಲ ಹಿಂಡಿ ನಾವು ಮಿಕ್ಸಿ ಜಾರಿಗೆ ಹಾಯ್ಕಣಕ್ಕೆ. ಅದರಲ್ಲಿ ನೀರಿದ್ದರೆ ಮಸಾಲ ನೀರಾಗತ್ತೆ. ಹಾಗಾಗಿ ನಾವು ಇದನ್ನೀಗ ರುಬ್ಕೊಂಬ. ನಾನು ಇದಕ್ಕೆ ನೀರು ಹಾಕೋದಿಲ್ಲ, ಯಾಕಂದರೆ ಮೆಣಸಲ್ಲಿ ನೀರು ಇತ್ತು. ಹಂಗಾಗಿ ಈಗ ರುಬ್ಬಿ ಐತೆ ಕಾಣಿ ಈ ಥರ ಪೇಸ್ಟ್ ಬರಬೇಕು, ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಒಂದು ಪ್ಯಾನ್ಗೆ ಒಂದು 3 ರಿಂದ 4 ಚಮಚ ತುಪ್ಪ ಹಾಕೋಬೇಕು. ತುಪ್ಪ ಕಮ್ಮಿ ಬೇಕಾದರೂ ಹಾಕೋಬೋದು. ಕೆಲವ್ರು ಕೇಳ್ಬೋದು ಎಣ್ಣೆ ಯೂಸ್ ಮಾಡಬಾರ್ದು ಅಂತ. ಎಣ್ಣೆ ಇದಿರುವುದೇ ತುಪ್ಪ. ಗೀ ರೋಸ್ಟ್ ಅಂದರೆ ತುಪ್ಪದಲ್ಲೇ ಮಾಡೋದಲ್ಲ, ಹಾಗಾಗಿ ನಿಮ್ಗೆ ತುಪ್ಪ ಇಷ್ಟ ಇಲ್ಲಾಂದರೆ ನೀವು ಎಣ್ಣೆನ ಹಾಕೋಬೋದು, ತೆಂಗಿನ ಎಣ್ಣೆನ. ಇದಕ್ಕೆ ಸಣ್ಣ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಬೇಕು. ಆಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡೆ ಅದನ್ನು ಹಾಕಬೇಕು. ಇದು ಸರಿಯಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ಎಲ್ಲ ಬ್ರೌನ್ ಕಲರಿಗೆ ಬರಬೇಕು. ಇಲ್ಲಿ ನೋಡಿ, ಈಗ ಬಂದಿದೆ ಈರುಳ್ಳಿ ಎಲ್ಲ ಬ್ರೌನ್ ಕಲರಿಗೆ. ಈಗ ಮ್ಯಾರಿನೇಟ್ ಮಾಡೋ ಚಿಕನ್ನ ನಾವು ಇದಕ್ಕೆ ಹಾಕಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಳಕ್ಕೆ, ಈರುಳ್ಳಿ ತುಪ್ಪ ಎಲ್ಲ ಸರಿಯಾಗಿ ಇದಕ್ಕೆ ಹಿಡಿಕೆ. ಹಾಗೆ ಇದನ್ನು ಬೇವು ಬಿಡ್ಕ, ನೀರು ಹಾಕಬೇಕಾಗ ಕಾಣಿ ಎಷ್ಟಪ್ಪ ನೀರು ಬಿಡ್ತು ಅನ್ಕೊಂಡು. ಹಾಗಾಗಿ ನಾನು ಚಿಕನ್ ಮ್ಯಾರಿನೇಟ್ ಮಾಡೋತ್ತಿಗೆ ಉಪ್ಪು ಹಾಕಿದೆ, ಹಾಗಾಗಿ ಬೇಯಿಸೋತ್ತಿಗೆ ಉಪ್ಪು ಹಾಕಲಿಲ್ಲ. ನಿಮಗೆ ಎಷ್ಟು ಚಿಕನ್ ಬೇಯೋತ್ತಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಕಣ್ಕ ಹಾಯ್ಕಣಿ. ಆಮೇಲೆ ತೆಗೆದಿಟ್ಟದ ಮಸಾಲೆ ಇರುತ್ತಲ್ಲ, ಚಿಕನ್ ಬೆಂದಾದ್ಮೇಲೆ ಆ ಮಸಾಲನ್ನ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸರಿ ಚಿಕನಿಗೆಲ್ಲ ಹಿಡಿಬೇಕು. ಚಿಕನಿಗೆಲ್ಲ ಮಸಾಲೆ ಹಿಡಿದಿದೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಮತ್ತು ವಾಪಸ್ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯೋಕ್ಕೆ ಬಿಡಬೇಕು. ಚಿಕನ್ ಮಸಾಲ ಎಲ್ಲ ಫುಲ್ ರೋಸ್ಟ್ ಆದಮೇಲೆ ಮತ್ತೊಂದು 2 ಚಮಚ ತುಪ್ಪ ಹಾಕಿ ಮತ್ತು ಅದನ್ನು ಸರಿಯಾಗಿ ತುಪ್ಪ ಎಲ್ಲ ಬಿಟ್ಕೊಳ್ಳೋ ತನಕ ನಾವು ಅದನ್ನು ಬಿಸಿ ಮಾಡಬೇಕು. ನೋಡಿ, ಸೈಡೆಲ್ಲ ತುಪ್ಪ ಬಿಟ್ಕೊಂಡಿದ್ದು ಎಷ್ಟು ಚೆನ್ನಾಗಿ ತೋರುತ್ತಂತ. ಈಗ ನಮ್ಮದು ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ ಅಂತ ಅರ್ಥ. ಲಾಸ್ಟಿಗೆ ಗಾರ್ನಿಷಿಗೆ ಸ್ವಲ್ಪ ನಾನು ಕೊರಿಯಂಡರ್ ಲೀಫನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮದು ಬಿಸಿ ಬಿಸಿಯಾದ ಕುಂದಾಪುರ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಕಾಣಿ ಬಾಯಲ್ಲೇ ನೀರು ಬರುತ್ತಲ್ಲ ಕಂಡ್ರೆ. ಎಲ್ಲರೂ ಟ್ರೈ ಮಾಡ್ತೀರಿ ಅಲ್ದಾ?